ಇನ್ನು ದರ್ಶನ್ಗೆ ಸರ್ಜಿಕಲ್ ಚೇರ್ ಒದಗಿಸೋದಕ್ಕೆ ಸಮ್ಮತಿ ಸಿಕ್ಕಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಮೆಡಿಕಲ್ ಚೆಕಪ್ ಬಳಿಕ ಸರ್ಜಿಕಲ್ ಚೇರ್ ಅನ್ನ ನೀಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇರುವಂಥ ದರ್ಶನ್ಗೆ ಅಲ್ಲಿ ಇರುವಂಥ ಇಂಡಿಯನ್ ಟಾಯ್ಲೆಟ್ ಇಂದ ಪ್ರಾಬ್ಲಮ್ ಆಗ್ತಿದೆ. ಆ ಕಾರಣಕ್ಕಾಗಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಫೆಸಿಲಿಟಿ ಬೇಕು ಅಂತ ಕೇಳ್ಕೊಂಡಿದ್ರು. ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಆದರೂ ನೀಡಿ ಅಂತ ಕೇಳ್ಕೊಂಡಿದ್ರು. ಸೊ ಇದಾದ ಬೆನ್ನಿಗೆ ಮೆಡಿಕಲ್ ರಿಪೋರ್ಟ್ ಅನ್ನು ಪರಿಗಣಿಸಿ ಸದ್ಯ ಸರ್ಜಿಕಲ್ ಚೇರ್ ನೀಡೋದಕ್ಕೆ ಸಮ್ಮತಿಯನ್ನು ಸೂಚಿಸಲಾಗಿದೆ. ಮೊನ್ನೆ DIG ಜೈಲಿಗೆ ಬಂದಂಥ ಸಂದರ್ಭದಲ್ಲಿ TP ಶೇಷ DIG ನಾರ್ತ್ ರೇಂಜ್ ಅವರು ಬಂದಂಥ ಸಂದರ್ಭದಲ್ಲಿ ಅವರ ಬಳಿಯೂ ಕೂಡ ನಟ ದರ್ಶನ್ ಮನವಿ ಮಾಡಿಕೊಂಡಿದ್ರು. ನನಗೆ ಇಂಡಿಯನ್ ಟಾಯ್ಲೆಟ್ ಸೆಟ್ ಆಗ್ತಿಲ್ಲ, ನನಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಕೇಳ್ಕೊಂಡಿದ್ರು. ಸರ್ಜಿಕಲ್ ಚೇರ್ ಅನ್ನಾದರೂ ಒದಗಿಸಿ ಅಂತ ಕೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ TP ಶೇಷ ಅವರು ಒಂದು ಮಾತನ್ನು ಹೇಳಿದರು, ಆ ರೀತಿ ಕೇಳಿದ ಕೂಡಲೇ ಕೊಡೋದಕ್ಕೆ ಬರಲ್ಲ, ಒಂದು ಮೆಡಿಕಲ್ ರಿಪೋರ್ಟನ್ನು ನಾವು ನೋಡಬೇಕಾಗತ್ತೆ. ಇಫ್ ಮೆಡಿಕಲ್ ರಿಪೋರ್ಟಲ್ಲಿ ಕೊಡಬಹುದು ಅಂತ ಬಂದರೆ ಆಗ ನಾವು ಕೊಡ್ತೀವಿ ಅಂತ ಹೇಳಿದರು. ಸದ್ಯ ಮೆಡಿಕಲ್ ರಿಪೋರ್ಟಲ್ಲಿ ಕೊಡಬಹುದು ಅಂತ ಬಂದಿರೋದ್ರಿಂದ, ಕೊಡಬೇಕು ಅಂತ ಬಂದಿರೋದ್ರಿಂದ ಕೊಡಲಾಗ್ತಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕದಲ್ಲಿ. ಶಿವಾನಂದ್, ಕೆಲವೊಂದು ವಿಚಾರಣಾಧೀನ ಕೈದಿಯ ಹಕ್ಕಾಗಿರುತ್ತೆ, ಮೆಡಿಕಲ್ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಕೇಳಿಕೊಳ್ಳೋದು ತಪ್ಪಲ್ಲ. ಸೊ ಅದನ್ನು ಪರಿಗಣಿಸಿ ಈಗ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿ ಏನಿದೆ ಡೀಟೇಲ್? ರಕ್ಷತ್, ಮುಖ್ಯವಾಗಿ ಪರಪ್ಪನ ಅಗ್ರಹಾರದಿಂದ ಏನು ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಬಂದ ಬಳಿಕ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರನ್ನು ನೀಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ನ್ಯೂಸ್ ಫಸ್ಟ್ ವರದಿ ಕೂಡ ಮಾಡಿತ್ತು. ಹಾಗಾಗಿ ಏನು ಜೈಲಿನ ಅಧಿಕಾರಿಗಳು ನೀಡಿದಂಥ ಈಗ ವರದಿಯನ್ನು ಆಧರಿಸಿ ಈಗ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರನ್ನು ನೀಡೋಕ್ಕೆ ಅಧಿಕಾರಿಗಳು ಕೂಡ ತೀರ್ಮಾನ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಬೆನ್ನು ನೋವಿನಿಂದ ಸಾಕಷ್ಟು ಬಳಲುತ್ತಿರ್ತಕ್ಕಂಥ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರ್ ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಂಥ DIG ಅವರ ಮುಂದೆ ಏನು ದರ್ಶನ್ ಕೂಡ ಮನವಿಯನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ವೈದ್ಯಕೀಯ ರಿಪೋರ್ಟನ್ನು ಸಲ್ಲಿಸುವಂತೆ ದರ್ಶನ್ ಕುಟುಂಬಸ್ಥರಿಗೂ ಕೂಡ DIG ಸೂಚನೆಯನ್ನು ನೀಡಿದ್ರು. ಇದಾದ ನಂತರದಲ್ಲಿ ಮೊನ್ನೆ ಏನು ಸಂಜೆ ವೇಳೆಗೆ ಅವರ ದರ್ಶನ್ ಅವರ ತಂಗಿಯ ಗಂಡ ಏನು ಜೈಲಿಗೆ ಬಂದು ಆ ದರ್ಶನ್ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ವೈದ್ಯಕೀಯ ರಿಪೋರ್ಟನ್ನು ಜೈಲಾಧಿಕಾರಿಗಳಿಗೆ ಸಲ್ಲಿಸಿದ್ರು. ಆದರೆ ಖಾಸಗಿ ಏನು ರಿಪೋರ್ಟ್ಗಳನ್ನು ಪರಿಗಣಿಸಲಾಗುವುದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಜೈಲ ಅಧಿಕಾರಿಗಳು ಕೂಡ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದರು. ಇದಾದ ನಂತರ ಪರಪ್ಪನ ಅಗ್ರಹಾರದಲ್ಲಿದ್ದಂಥ ಕೆಲವೊಂದಿಷ್ಟು ವೈದ್ಯಕೀಯ ಏನು ರಿಪೋರ್ಟ್ಗಳನ್ನು ಕೇಳಿದರು. ಹಾಗಾಗಿ ಆ ಒಂದು ವೈದ್ಯಕೀಯ ರಿಪೋರ್ಟ್ ಇವತ್ತು 11 ಗಂಟೆ ಸುಮಾರಿಗೆ ಮೇಲ್ ಮೂಲಕ ಬಳ್ಳಾರಿ ಜೈಲ ಅಧಿಕಾರಿಗಳಿಗೆ ಏನು ರವಾನೆ ಆಗಿತ್ತು. ಅದನ್ನು ಆಧರಿಸಿ ಕೆಲವೊಂದಿಷ್ಟು ವೈದ್ಯಕೀಯ ಪರೀಕ್ಷೆಯನ್ನು ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಮಾಡಲಾಯಿತು. ಅದಾದ ನಂತರದಲ್ಲಿ ದರ್ಶನ್ ಅವರ ಏನು ಕುಟುಂಬಸ್ಥರು ನೀಡಿದಂಥ ವರದಿ ಮತ್ತು ಪರಪ್ಪನ ಅಗ್ರಹಾರದಲ್ಲಿ ನೀಡ್ತಕ್ಕಂಥ ವೈದ್ಯಕೀಯ ವರದಿ ಎರಡೂ ತಾಳೆ ಆಗಿರೋ ಪರಿಣಾಮವಾಗಿ ಈಗ ಸಂಜೆ ವೇಳೆಗಾಗಿ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರನ್ನು ನೀಡೋಕೆ ಈಗ ಸಮ್ಮತಿ ಸಿಕ್ಕಿರುವಂಥದ್ದು. ಅಂದರೆ ಜೈಲಾಧಿಕಾರಿಗಳ ಮೂಲಕವೇ ಆ ಒಂದು ಚೇರನ್ನು ಒದಗಿಸೋಕೆ ಎಲ್ಲ ವ್ಯವಸ್ಥೆ ಕೂಡ ಆಗಿರುವಂಥದ್ದು. ಅಂದರೆ ಖಾಸಗಿಯಾಗಿ ಅದನ್ನು ಖರೀದಿಸಿ ತರುವುದಾಗೋದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು. ಹಾಗಾಗಿ ಜೈಲಿನ ಅಧಿಕಾರಿಗಳೇ ಆ ಒಂದು ಚೇರನ್ನು ಖರೀದಿಸಿ ಅದನ್ನು ದರ್ಶನ್ ಇರ್ತಕ್ಕಂಥ ಸೆಲ್ಗೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಏಕೆಂದರೆ ಕಳೆದ ಹಲವು ದಿನಗಳಿಂದಲೂ ಕೂಡ ದರ್ಶನ್ಗೆ ಆರೋಗ್ಯ ಸಮಸ್ಯೆ ಕಾಣಿಸ್ತಾ ಇತ್ತು, ಒಂದು ಕಡೆ ತೂಕದ ಇಳಿಕೆ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಬಳ್ಳಾರಿಗೆ ಜೈಲ್ಗೆ ಶಿಫ್ಟ್ ಆದ ನಂತರದಲ್ಲಿ ಅವರನ್ನು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಿಸಿರುವಂಥದ್ದು. ಹಾಗಾಗಿ ಆ ಒಂದು ಸೆಲ್ನಲ್ಲಿ ಅವರಿಗೆ ಬೆನ್ನು ಸಂಬಂಧಿತ ನೋವು ಕಾಣಿಸ್ಕೊಳ್ತಾ ಇತ್ತು. ಜೊತೆಗೆ ಇಂಡಿಯನ್ ಟಾಯ್ಲೆಟನ್ನು ಬಳಸೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆ ಮಾಡಿ, ಇಲ್ಲಾಂದರೆ ನನಗೆ ಸರ್ಜಿಕಲ್ ಚೇರನ್ನು ಕೊಡಿಸಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ದರ್ಶನ್ ಮನವಿ ಮಾಡಿದ್ರು. ಇದಾದ ನಂತರ ಎಲ್ಲ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಏನು ದರ್ಶನ್ ಅವರಿಗೆ ಬೆನ್ನು ನೋವು ಇರುವುದು ಖಚಿತ ಆಗಿರುವಂಥದ್ದು. ಜೊತೆಗೆ ದರ್ಶನ್ ಅವರಿಗೂ ಈ ಒಂದು ಸರ್ಜಿಕಲ್ ಚೇರ್ ಅನಿವಾರ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ವೈದ್ಯಾಧಿಕಾರಿಗಳು ಕೂಡ ಏನು ಜೈಲಿನ ಅಧಿಕಾರಿಗಳಿಗೂ ಸೂಚನೆಯನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ದರ್ಶನ್ ಅವರ ಮೆಡಿಕಲ್ ಚೆಕಪ್ ವರದಿಯನ್ನು ಈಗಾಗಲೇ DIG ಆಫೀಸ್ಗೆ ಸಲ್ಲಿಕೆ ಆಗುತ್ತೆ. ತದನಂತರದಲ್ಲಿ ಅವರಿಗೆ ಇವತ್ತು ಸಂಜೆ ವೇಳೆಗೆ ಒಂದು ಸರ್ಜಿಕಲ್ ಚೇರನ್ನು ಒದಗಿಸುವಂಥ ಎಲ್ಲ ವ್ಯವಸ್ಥೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳ ಮೂಲಕವೇ ಆ ಒಂದು ಚೇರನ್ನು ಈಗ ಒದಗಿಸೋಕೆ ಎಲ್ಲ ತಯಾರಿ ಆಗಿರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.